ಒಂದೂರಲ್ಲಿ ಒಬ್ಬ ರಾಜ ಇದ್ದಂತೆ. ಪ್ರಜೆ ಎಲ್ಲರಿಗೂ ಆ ರಾಜ ಅಂದರೆ ಭಾರಿ ಇಷ್ಟ. ಆ ರಾಜನಿಗೂ ಸಹ ಆ ಪ್ರಜೆಗಳಂದರೆ ಭಾರಿ ಇಷ್ಟ. ಆ ಸಮಯದಲ್ಲಿ ರಾಜನ ಹುಟ್ಟು ಹಬ್ಬ ಬಂತು. ಆ ವರ್ಷದ ರಾಜನ ಹಬ್ಬ ಪ್ರಜೆಗಳ ಜೊತೆ ಆಚರಿಸ್ಬೇಕಂತ ರಾಜನಿಗೆ ಅನ್ನಿಸ್ತು. ಅದಕ್ಕೆ ರಾಜ ಏನು ಮಾಡ್ದ, ಡಂಗೂರ ಸಾರಿಸ್ದ. ಈ ಸರಿ ನಾನು ಹುಟ್ಟು ಹಬ್ಬನ ನಿಮ್ಮ ಜೊತೆ ಆಚರಿಸ್ತೀನಿ, ಅರಮನೆಯ ಆಚೆ ಇರೋ ಉದ್ಯಾನವನಕ್ಕೆಲ್ಲ ಬನ್ನಿ ಅಂಥೇಳಿ ಮುಕ್ತವಾಗಿ ಆಹ್ವಾನ ಕರೆದ. ಪ್ರಜೆಗಳಿಗೆ ಆನಂದವೂ ಆನಂದ. ರಾಜನ ಜೊತೆ ಅವ್ರ ಹುಟ್ಟುಹಬ್ಬನ ಪ್ರಜೆಗಳು ಆಚರಿಸೋದಂದರೆ ಎಷ್ಟು ಅದ್ಭುತ ಅಲ್ವಾ. ಹಾಗಾಗಿ ತುಂಬ ದೂರದಿಂದ ಎಲ್ಲ ಪ್ರಜೆಗಳು ಬರಲಿಕ್ಕೆ ಶುರು ಮಾಡಿದ್ರು. ಉದ್ಯಾನದ ಒಳಗಡೆ ಬರ್ತಾ ಇದ್ದಾಗೆ ಅದ್ಧೂರಿಯಾದಂಥ ಸ್ವಾಗತ, ವಿಧ ವಿಧವಾದ ಭಕ್ಷ್ಯ ಭೋಜಗಳು, ಹಾಗೆ ಸಂಗೀತ, ನೃತ್ಯ, ನಾಟ್ಯ, ಒಂದು ಲೆಕ್ಕದಲ್ಲಿ ಸ್ವರ್ಗನೇ ಕಣ್ಮುದ್ದಿದ್ದಂಗೆ ಆಗಿತ್ತು. ಗಂಡಸರೆಲ್ಲ ಕುಡಿಯೋದು, ತಿನ್ನೋದು, ಆಟ ಮೋಜಿನಲ್ಲಿ ಕಾಲ ಕಳೆದ್ರೆ ಹೆಂಗಸರೆಲ್ಲ ಬಟ್ಟೆ ಬರೆ, ಅಲಂಕಾರ, ಆಭರಣಗಳಲ್ಲಿ ಕಾಲ ಕಳೆದ್ರು. ಸಂಜೆ ಆಗಿದ್ದೇ ಗೊತ್ತಾಗಲಿಲ್ಲ. ಇನ್ನೇನು ಕತ್ಲಾಯಿತು, ಹೊರಡಬೇಕು ಅನ್ನೋಷ್ಟೊತ್ತಿಗೆ ಆವಾಗ ಪ್ರಜೆಗಳಿಗೆ ನೆನಪಾಯಿತು, ಅರೆ ನಾವು ಯಾಕೆ ಬಂದಿದ್ವಿ? ರಾಜನ ನೋಡಲಿಕ್ಕೆ ಅಲ್ವಾ, ಅವರ ದರ್ಶನ ಮಾಡಲಿಕ್ಕಲ್ವ ಬಂದಿದ್ದು? ನಾವೇನು ಮಾಡ್ತಾ ಇದ್ದೀವಿ? ಹಾಗೆಯೇ ಸೃಷ್ಟಿ ಅನ್ನೋ ಈ ಮಹಾರಾಜನ ಆಸ್ಥಾನಕ್ಕೆ ಬಂದು ನಾವೇನು ಮಾಡ್ತಾ ಇದ್ದೀವಿ? ಇದು ನಮ್ಮ ಅಭಿಮಾನಿ ದೇವರುಗಳಿಗೆ. ಸಂಸ್ಕಾರದ ಬೇರು, ವಿಜ್ಞಾನದ ಪೈರು. ಆಹಾರಂ